ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ನನ್ನ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಆಮೇಲೆ ಶರಣ್ ಸರ್ದು ಹೇಳಲೇಬೇಕು ನಾನು. ಶರಣ್, ನಾನು ಇದಕ್ಕಿಂತ ಮೊದಲು ಶರಣ್ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು. ನನಗೆ ಯಾಕೋ ಒಂದ್ಸತಿ ನಾನೇನು ಸರಿಯಾಗಿ ಮಾಡ್ತೀನೋ ಇಲ್ವೋ, ಇಷ್ಟು ದೊಡ್ಡ ಅವರಿಷ್ಟು ಸಿನಿಮಾ ಮಾಡಿದ್ದಾರೆ ಬೇಡಪ್ಪ ಅಂತ ನನಗೆ ನಾನೇ ಯೋಚಿಸ್ಕೊಂಡು ಒಂದು ಸಣ್ಣದಾಗಿ ಫಸ್ಟು ನನ್ನನ್ನು ನಾನು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಅಂತ ಇದನ್ನು ಮಾಡಿರೋದು. ನೆಕ್ಸ್ಟು ಶರಣ್ ಸರ್ಗೆ ನಮ್ಮ ಬ್ಯಾನರಿಂದ ನಮ್ಮ ಕಡೆಯಿಂದ ನಾವು ಸಿನಿಮಾ ಮಾಡ್ತೀವಿ, ಅದು ಎಲ್ಲರ ಮುಂದೆ ಇರ್ತಾ ಇರಲಿಲ್ಲ. ಇದಕ್ಕೆ ಮುಂಚೆ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಇದ್ದಿದ್ದು, ಆದರೆ ನನಗೆ ಆ ಧೈರ್ಯ ಇರಲಿಲ್ಲ. ಅವರು ನಾನು ಯಾವಾಗಲೂ ಅವ್ರದ್ದು ನಾನು ರೇಂಬೋ ಬಂದಾಗೆಲ್ಲ ಎಷ್ಟು ಹೇಳ್ತಿದ್ದ, ಏನಮ್ಮ ನೀನು ನನ್ನ ಸಿನಿಮಾ ನೋಡಲ್ಲ, ಹೋಗಿ ಶರಣ್ ಸರ್. ಇಲ್ಲ ನನ್ನ ಶರಣ್ ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ತುಂಬ ದೊಡ್ಡ ಫ್ಯಾನು ಶರಣ್ ಸರ್ದು, ಮತ್ತು NS ರಾವ್ ಅವ್ರದ್ದು, ಅವ್ರನ್ನೆಲ್ಲ ಕಾಮಿಡಿಯನ್ ತುಂಬ ನೋಡ್ತಾರೆ. ಹಂಗಾಗಿ ಶರಣ್ಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು. ಹಂಗಾಗಿ ನಾನು ಫಸ್ಟು ಶರಣ್ ಅವ್ರಿಗೆ ಮಾಡಲಿಲ್ಲ, ಅದು ರಾಜುಗೂ ಗೊತ್ತು. ಹಂಗಾಗಿ ನಾವು 2ನೇ ಸಿನಿಮಾ ಶರಣ್ ಸರ್ಗೆ ಅಂತ ಈ ಸ್ಟೇಜಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.